ಮೂವರನ್ನ ಈಗ ನಾವು ಸದನದಲ್ಲಿ ನೋಡ್ತಾ ಇದ್ದೀವಿ. ಆನಂದ್ ಸಿಂಗ್, ದದ್ದಲ್ ಮತ್ತು ಪ್ರತಾಪ್ ಗೌಡ ಪಾಟೀಲ್, ಮಸ್ಕಿಯವರು, ಹೊಸಪೇಟೆ ಅವರು, ಇವರೆಲ್ಲರೂ ಕೂಡ ಅಲ್ಲಿ ಇದ್ದಾರೆ ಅಂತ ಈ ಕ್ಷಣದ ಮಾಹಿತಿ. ಬಿಕಾಸ್ ಅವರೇ ಏನಾಗ್ತಾರೆ, ಅವ್ರ ನಡೆ ಏನು ಅಂತ ಕ್ವಶನ್ ಮಾರ್ಕ್ ಇತ್ತು. ಇದುವರೆಗೂ ನಾವು ಹೇಳುತ್ತಿದ್ದ 5 ಅಸಮಾಧಾನ ಹೊಂದಿರುವಂಥ ಶಾಸಕರನ್ನ ಬಿಟ್ಟರೆ ಮಿಕ್ಕಿದೆಲ್ಲರೂ ಕೂಡ ಪ್ರತಾಪ್ ಗೌಡ ಪಾಟೀಲ್, ದದ್ದಲ್, ಆನಂದ್ ಸಿಂಗ್ ಇವರೆಲ್ಲರೂ ಕೂಡ ಸದನದಲ್ಲಿದ್ದಾರೆ. ಅತೃಪ್ತ 5 ಶಾಸಕರನ್ನ ಬಿಟ್ಟರೆ ಉಳಿದ ಶಾಸಕರು ಹಾಜರಿದ್ದಾರೆ ಸದನದಲ್ಲಿ ಅನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಅಲ್ಲಿಗೆ ದೊಡ್ಡ ಗಂಡಾಂತರ ತಪ್ತ ಅಂತ ನನ್ನ ಸಹೋದ್ಯೋಗಿ ಸುಕೇಶ್ ಇದೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸುಕೇಶ್, ಗಂಡಾಂತರ ತಪ್ತ ಅಥವಾ ಏನ್ ನಡೀತಿದೆ ಒಳಗಡೆ ಈಗ? ಹರೀಶ್, ಈಗೇನು ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಅವರು ಪೂರ್ತಿ ಭಾಷಣವನ್ನು ಕೂಡ ಓದಿಲ್ಲ. ಆರಂಭ ಮತ್ತು ಅಂತ್ಯದ ಪೇಜ್ಗಳನ್ನ ಓದಿ ಅವರು ಸುಮಾರು 10 ನಿಮಿಷದ ಒಳಗಡೆ ತಮ್ಮ ಭಾಷಣವನ್ನ ಪೂರ್ತಿಗೊಳಿಸಿದ್ದಾರೆ. ಇನ್ನು ಸದನಕ್ಕೆ ಬರ್ತಕ್ಕಂಥ ಶಾಸಕರುಗಳಲ್ಲಿ ಗೈರಾಗಬಹುದು ಅಂತ ನಿರೀಕ್ಷೆ ಮಾಡಿದಂತರಲ್ಲಿ 5-6 ಜನ ಖಂಡಿತವಾಗೂ ಬಂದಿದ್ದಾರೆ ಮತ್ತು ಬಹುತೇಕ 5 ಜನರ ಸುಳಿವು ಮಾತ್ರ ಇದುವರೆಗೂ ಇಲ್ಲ ಅನ್ನುವಂತ ಹೇಳ್ಬೋದು. ಬಂಡಾಯ ಇದ್ದಂತ 4 ಜನ ಕಾಂಗ್ರೆಸ್ ಶಾಸಕರುಗಳು ಮತ್ತು ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿ ಈಗ ಅಪ್ಸ್ಟ್ಯಾಂಡ್ ಆಗಿರುವಂತಹ ಶಾಸಕ ಗಣೇಶ್, ಇವರು 5 ಜನ ಪ್ರಮುಖವಾಗಿಲ್ಲ. ಅದನ್ನು ಹೊರತುಪಡಿಸಿ 2 ಪಾಳ್ಯದಲ್ಲೂ ಕೆಲವಷ್ಟು ಸಂಖ್ಯೆಯ ಶಾಸಕರುಗಳು ಬಂದಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಬರುವಂತ ನಿರೀಕ್ಷೆ ಇದೆ. ಆದ್ರೆ ನಿರೀಕ್ಷೆಯಂತೆ ಬಂಡಾಯದ 5 ಜನ ಶಾಸಕರುಗಳು ಇದುವರೆಗೂ ಕೂಡ ಬಂದಿಲ್ಲ. ಹರೀಶ್, ಸದನಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಸಮ್ಮಿಶ್ರ ಸರ್ಕಾರದ ಭಾಗವಾಗಿರೋ 2 CLP ನಾಯಕರ ಮುಖದಲ್ಲಿ ನಗುನೇ ನೋಡ್ತಿದ್ದೀವಿ. ಸೊ ದೇ ಆರ್ ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಅನ್ಸುತ್ತಲ್ವಾ ಸುಕೇಶ್? ಖಂಡಿತ. ಅಂದ್ರೆ ಏನು ಎಷ್ಟು ಜನ ಬರಲ್ಲ ಅನ್ನುವಂತ ಲೆಕ್ಕಾಚಾರ ಇತ್ತು. ಮತ್ತೆ ಪ್ರಮುಖವಾಗಿ ಹರೀಶ್, ಇವತ್ತು ನಾಳೆ ಅಥವಾ ಬಜೆಟ್ ದಿನ ಎಷ್ಟು ಜನ ಬರ್ತಾರೆ ಬರಲ್ಲ ಅನ್ನೋದು ಮುಖ್ಯ ಆಗಲ್ಲ. 15ನೇ ತಾರೀಕು ಎಷ್ಟು ಜನ ಬರ್ತಾರೆ ಅನ್ನೋದೇ ಸಾಕಷ್ಟು ಮಹತ್ವದ ವಿಚಾರವಾಗಿರುತ್ತೆ. ಯಾಕಂತಂದ್ರೆ ಬಜೆಟ್ ಅನುಮೋದನೆಗೆ ಸಂಖ್ಯಾಬಲ ಬೇಕಾಗುತ್ತೆ. ಆದ್ರೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಇರ್ಬೋದು ಅಥವಾ ಬಜೆಟ್ ಮಂಡನೆ ಸಂದರ್ಭ ಇರ್ಬೋದು, ಅದು ಯಾವುದು ಕೂಡ ಕೌಂಟಿಗೆ ಬರಲ್ಲ. ಆದ್ರೆ ಪಕ್ಷದಲ್ಲಿ ಬಂಡಾಯ ಇದ್ದಿದ್ರಿಂದ ಕೆಲವು ಶಾಸಕರುಗಳು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ ಎನ್ನುವಂತ ಒಂದು ವದಂತಿಗಳಿದ್ದಿದ್ರಿಂದ ಸಹಜವಾದ ಕುತೂಹಲ ಅಷ್ಟೇ ಇವತ್ತು ಯಾರು ಬಂದಿದ್ದಾರೆ ಬಂದಿಲ್ಲ ಅನ್ನುವಂಥದ್ದು. ಆದ್ರೆ ಸಂವಿಧಾನಬದ್ಧವಾಗಿ ಅಥವಾ ಕಾನೂನಾತ್ಮಕವಾಗಿ ಅವರು ಬರ್ದೇ ಇದ್ರು ಕೂಡ ಏನೂ ಆಗಲ್ಲ. ಆದ್ರೆ 15ನೇ ತಾರೀಕು ಮಾತ್ರ ಅವ್ರು ಬರ್ಲಿಲ್ಲ ಅಂದ್ರೆ ಅದು ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಹರೀಶ್, ಓಕೆ, ಈಗ ರಾಜ್ಯಪಾಲರು ನಿರ್ಗಮಿಸಿದ್ದಾರೆ. ವಾಟ್ ನೆಕ್ಸ್ಟ್? ಸದನದಲ್ಲಿ ಅವರವರೇ ಗುಂಪಲ್ಲಿ ಅವ್ರು ಮಾತಾಡ್ತಾ ಕೂತಿದ್ದಾರೆ. ಏನ್ ನಡೆಯುತ್ತೀಗಲ್ಲಿ? ಈಗ ಸದ್ಯಕ್ಕೆ ರಾಜ್ಯಪಾಲರ ಭಾಷಣ ಮುಗಿದಿರುವಂತದ್ದು. ರಾಜ್ಯಪಾಲರ ಭಾಷಣ ಮುಗಿಬೇಕು ಮುಂಚಿತವಾಗಿ ಬಿಜೆಪಿಯವರು ಪ್ರತಿಭಟನೆಯನ್ನು ಆರಂಭಿಸಿದ್ರು. ರಾಜ್ಯಪಾಲರ ಭಾಷಣ ಮುಗಿತಿದ್ದಂತೆ ಕಾಂಗ್ರೆಸ್ ಪಾಳೆಯದ ಪರಿಷತ್ ಸದಸ್ಯರೊಬ್ಬರು ಬಿಜೆಪಿ ನಾಯಕರ ವಿರುದ್ಧ, ಶಾಸಕರುಗಳ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅದಕ್ಕೆ ಕೌಂಟರ್ ಕೊಡಬೇಕನ್ನೋಷ್ಟೊತ್ತಿಗೆ ಮತ್ತೆ ರಾಷ್ಟ್ರಗೀತೆ ಆರಂಭ ಆಗಿದ್ರಿಂದ ಅಲ್ಲಿಂದಲ್ಲಿಗೆ ವಿವಾದ ತಣ್ಣಗಾಗಿತ್ತು. ಆದ್ರೆ ಈಗ ಗೌರವಾನ್ವಿತವಾಗಿ ರಾಜ್ಯಪಾಲರನ್ನ ಕಳಿಸಿಕೊಡಲಿಕ್ಕೆ ಕೂಡ ಮುಖ್ಯಮಂತ್ರಿಗಳು ಸೇರಿದಂತೆ ಉಪಮುಖ್ಯಮಂತ್ರಿಗಳು ಆದಿಯಾಗಿ ಸ್ಪೀಕರ್ ಎಲ್ಲರೂ ಕೂಡ ಹೋಗಿದ್ರು. ಈಗ ಅವರು ಬಂದ ನಂತರದಲ್ಲಿ ಈಗ ಸಂತಾಪ ಸೂಚನೆ ನಡೆಯುವಂತ ಸಾಧ್ಯತೆ ಇದೆ. ಹರೀಶ್, ಈಗ ರಾಜ್ಯಪಾಲರು ಭಾಷಣ ಮಾಡ್ತಿರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿಗರು ತಮ್ಮ ಧರಣಿಯನ್ನು ಶುರು ಮಾಡಿದ್ರು, ಸದನದ ಬಾವಿಗಿಳಿದ್ರು. ಮಧ್ಯ ಸನ್ಮಾನ್ಯ ಸ್ಪೀಕರ್ ಅವರು ಬಂದು ರಾಜ್ಯಪಾಲರಿಗೆ ಏನೋ ಹೇಳಿದ್ರು. ಅವರು ಆ್ಯಕ್ಚುಲಿ ಏನೋ ಬಿಕಾಸ್ ಅವರು ಓದ್ತಾ ಇದ್ದ ಸಂದರ್ಭದಲ್ಲಿ ಏನೋ ಹೇಳಿದ್ರು. ತದನಂತರ ಇಮಿಡಿಯೇಟ್ ಲಾಸ್ಟ್ ಪುಟಕ್ಕೆ ಬಂದ್ಬಿಟ್ರು. ಏನು ಕಮ್ಯುನಿಕೇಟ್ ಆಯ್ತಲ್ಲಿ? ಖಂಡಿತ ಹೌದು. ಅಂದ್ರೆ ಸಂಪೂರ್ಣವಾಗಿ ಭಾಷಣವನ್ನ ಓದ್ತಾ ಹೋದ್ರು ಕೂಡ ಗಲಾಟೆ ಮಧ್ಯದಲ್ಲಿ ಎಲ್ಲ ಭಾಷಣವನ್ನು ಕೂಡ ಓದ್ಲಿಕ್ಕಾಗಲ್ಲ. ಹಾಗಾಗಿ ರಾಜ್ಯಪಾಲರು ಭಾಷಣವನ್ನು ಮೊಟಕುಗೊಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥದ್ದು ಮತ್ತು ಆರಂಭದಲ್ಲಿ ಭಾಷಣವನ್ನು ಓದಿದ್ರೆ ಮತ್ತು ಅಂತಿಮವಾಗಿ ಕೂಡ ಭಾಷಣವನ್ನು ಓದಿದ್ರೆ ಮಧ್ಯದ ಭಾಷಣವನ್ನು ಬಿಟ್ಟು ಅವರು ತಮ್ಮ ಭಾಷಣವನ್ನು ಮೊಟಕುಗೊಳಿಸಿದ್ರು ಮತ್ತು ಭಾಷಣವನ್ನು ಟೇಬಲ್ ಮಾಡಲಾಗಿದೆ ಅಂತ ಕೂಡ ಸ್ವತಃ ರಾಜ್ಯಪಾಲರಿಗೆ ಘೋಷಣೆ ಮಾಡಿ ಶಿಕ್ಷಣದ ಮಾಹಿತಿಗಾಗಿ